ವೆಲ್ಕಮ್ ಟು ರಾಗಿಣಿ ಸಿ ಆರ್ ಯೂಟ್ಯೂಬ್ ಚಾನೆಲ್. ಸೊ ಎಸ್, ನನ್ನ ಒಂದು ಪ್ರೀವಿಯಸ್ ವ್ಲಾಗ್ನ ಯಾರೆಲ್ಲ ನೋಡಿರ್ತೀರೋ ಅವರಿಗೆ ಈ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಎಸ್, ನಾವು ಪ್ರೀವಿಯಸ್ ವ್ಲಾಗಲ್ಲಿ ಎಲ್ಲಿ ಹೋಗಿದ್ವಿ, ಏನೇನು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಪ್ರೀವಿಯಸ್ ವ್ಲಾಗ್ನ ಯಾರೆಲ್ಲ ನೋಡಿಲ್ಲೋ ಪ್ಲೀಸ್ ವ್ಲಾಗ್ನ ನೋಡಿಕೊಂಡು ಬನ್ನಿ. ಹಾಗೆ ಇವತ್ತು ನಾವು ಬಂದಿರೋದು ಬಲ್ಮುರಿ ಫಾಲ್ಸ್ಗೆ. ಎಸ್, ಸೊ ಇಲ್ಲಿ ನಮ್ಮ ಪಾಪುಗೆ ತುಂಬಾ ಆಟ ಆಡಬೇಕು ಅಂತ ಹೇಳಿ ಆಸೆ ಆಗ್ತಿತ್ತು. ಸೊ ನಾವೆಲ್ಲರೂ ಊಟ ಮುಗಿಸ್ಕೊಂಡು ಮನೆಯಿಂದ ಹೊರಟು ಬಲ್ಮುರಿ ಫಾಲ್ಸ್ಗೆ ಬಂದ್ವಿ. ಇಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನೀರಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಮಕ್ಕಳು ಆಡೋ ಥರನೇ ಇದೆ, ತುಂಬ ವಾಟರ್ ಇದೆ ಅಂತಲೂ ಹೇಳೋಂಗಿಲ್ಲ. ಅಂದರೆ ವಾಟರ್ ಹೇಗಿತ್ತು ಅಂತಂದರೆ ಎಲ್ಲರೂ ಆಟ ಆಡ್ಬೋದು, ಚೆನ್ನಾಗಿ ಆಟ ಆಡ್ಬೋದು, ಸೇಫ್ ಅಂತಲೇ ಹೇಳ್ತೀನಿ. ನೋಡಿ, ತುಂಬ ಜನ ಬಂದು ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಪಾಪು ಕೂಡ ಅಷ್ಟೇ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ. ಹಾಗೆ ನಾವು ಬೆಳಗ್ಗೆನೇ ಹೋಗಿದ್ದ ಕಾರಣ ತುಂಬ ಏನು ಕ್ರೌಡ್ ಏನು ಇರಲಿಲ್ಲ. ಸೊ ಮಧ್ಯಾಹ್ನ ಆಗ್ತಾ ಬಿಸಿಲು ಕೂಡ ತುಂಬ ಜಾಸ್ತಿ ಆಯಿತು, ಹಾಗೆ ಕ್ರೌಡ್ ಕೂಡ ಅಷ್ಟೇ ಜಾಸ್ತಿ ಆಯಿತು. ಸೊ ನಾನೇನು ಜಾಸ್ತಿ ಮಾತಾಡಲ್ಲ, ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡಿ. ಇಲ್ಲೋಡಿ, ಕೂಚೋಳಿ 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 ಅಪ್ಪ, ಕೂಚೋಬೋದು, ಕೂಚೋಳಿ. ಅವಲೇ ಕೂಚೋಣ್ರಲ್ಲ ಇಲ್ಲಿ. ಹಂಗೆ ಸೊ ತುಂಬ ಹೊತ್ತು ನಾವು ನೀರಲ್ಲಿ ಎಂಜಾಯ್ ಮಾಡಿ ಸುಸ್ತಾಯಿತು, ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ನೀರಿಂದ ಹೊರಗಡೆ ಬಂದ್ವಿ. ಸೊ ನಮಗೆ ಅಲ್ಲೇ ಫ್ರೆಶ್ ಆಗಿರುವಂತಹ ಸೀ ಫುಡ್ಸ್ಗಳು ಸಿಗುತ್ತೆ, ಅಂತಂದರೆ ಏಡಿಕಾಯಿಗಳು ಸಿಗುತ್ತೆ, ತುಂಬ ವೆರೈಟೀಸ್ ಆಫ್ ಫಿಶ್ಗಳು ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈವ್ ಏಡಿಕಾಯಿಗಳು. ಸೊ ನಮಗೆ ಬೇಕು ಅಂತಂದರೆ ಆವಾಗಲೇ ಅವರು ಹಂಗೆ ತೆಗೆದು ಮುರಿದು ಫ್ರೈ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಹಾಗೆ ನಿಮಗೆ ಫಿಶ್ಗಳು ಕೂಡ ಅಷ್ಟೇ ಎಲ್ಲ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ಗಳು. ನಿಮಗೆ ಯಾವುದು ಬೇಕೋ ಅದನ್ನು ಹೇಳಿದ್ರೆ ಅವರು ಆವಾಗ ಮಾಡಿ ಕೊಡ್ತಾರೆ. ನಾವು ಅಷ್ಟೇ ಹೊಟ್ಟೆ ತುಂಬ ಎಲ್ಲನೂ ಟೇಸ್ಟ್ ಮಾಡಿ ಆಮೇಲೆ ಮನೆಗೆ ಹೊರಟ್ವಿ. ಸೊ ಅದಾದಮೇಲೆ ಎಲ್ಲಿ ಹೊರಟ್ವಿ ಅಂತ ಹೇಳ್ತೀನಿ, ವ್ಲಾಗ್ನ ಕೊನೆಯವರೆಗೂ ನೋಡಿ. ಎಣ್ಣೆ ಫುಲ್ ದಸರಾದು ಜಂಬೂ ಸವಾರಿ ಮಾಡಿದ್ಯಲ್ಲ, ಅದಕ್ಕೆ ಇವತ್ತು ರೆಸ್ಟಿಂಗ್. ಅದಕ್ಕೆ ಮೈಸೂರಲ್ಲೇ ಅಮ್ಮ ಇರೋದದು. ನೆನ್ನೆ ನೀನು ನೋಡಿಲ್ಲ ಹಂಗಂದ್ರೆ ಕರೆಕ್ಟಾಗಿ. ಫ್ರೆಂಡ್ಸ್, ಇವಾಗ ಬಲ್ಮುರಿ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಇವಾಗ ಎಕ್ಸಿಬಿಷನ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯಾಕೋ ಮೋಡ ಮುಚ್ಕೊಂಡ್ಬಿಡ್ತು, ಮಳೆ ಬರೋ ಥರ ಆಗಿದೆ. ಎಕ್ಸಿಬಿಷನ್ಗೆ ಕಾರಲ್ಲೇ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು.
ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ಮತ್ತೆ ಬೇಡ ಅಂತ ಹೇಳಿ ಪ್ಲ್ಯಾನ್ ಚೇಂಜ್ ಮಾಡಿ ಕಾರಲ್ಲೇ ಹೋಗ್ತಾ ಇದೀವಿ. ತುಂಬ ಏನಾದರೂ ರಶ್ ಇದ್ದರೆ ಕಾರ್ನ ಹಿಂದೆ ಎಲ್ಲಾದರೂ ಹಾಕ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಗೊತ್ತಿಲ್ಲ ಹೇಗಿರುತ್ತೆ ಸಿಚುವೇಶನು, ಅಲ್ಲಿ ಹೋದ್ಮೇಲೆ ನೋಡೋಣ ಬನ್ನಿ. ಎಲ್ಲಿ ಹೋಗ್ತಾ ಇದ್ದೀವಿ ವಿರಾಟ್? ಯಾಕೆ ಹೋಗ್ತಾ ಇದ್ದೀವಿ? ಆಟ ಆಡಕ್ಕ? ಟಿಪ್ಪರ್, ಓಕೆ. ಏನು ಉಳ್ದಿಲ್ಲ ಬಿಡಮ್ಮ, ಏನು ಇಲ್ಲ ಅಲ್ವಮ್ಮ? ಎಲ್ಲ ಟಿಪ್ಪರ್ ಲಾರಿ ಎಲ್ಲ ಆಗೋಯ್ತಲ್ಲ, JCB ಎಲ್ಲ ಆಗೋಯ್ತು, ಯಾವ್ದು ಉಳ್ದಿಲ್ಲ. ನೋಡಿದ್ನೆಲ್ಲಾನು ಕೊಡ್ಸ್ಬಿಡು. ಡ್ರೈವರ್ನೆಲ್ಲ ಕರ್ಕೊಂಬರಕ್ಕೆ ಬಸ್ ಬೇಕು. ಬುದ್ಧೇನೋ ಆಗಲು ಸರಿಯಾಗಿಟ್ಟ ಆಟದಾನ ಹಾಕು. ಅಯ್ಯೋ ನಿಧಾನಕ್ಕೆ ಹಾಕು, ಸ್ವಲ್ಪ ನಿಧಾನಕ್ಕೆ. ಅಯ್ಯೋ ನಿಧಾನ ದನ ಸ್ವಲ್ಪ. ಒಂದ್ ಬಾಲು ಹೋಗಲ್ಲ, ಒಂದು ಬಾಲ್ ಅದು ಗೊತ್ತು ಬೌನ್ಸ್ ಆಗುತ್ತೆ ಅಂತ ಅದಕ್ಕೆ ಇಟ್ಟಿರೋದು ಅವರು. ನಾನು ಇದು ಅನ್ಕೊಂಡೆ ದಾನ. ಏನ್ ಮಾಡಿ ಈ ಕಾರ್ನರ್ ಇದರಿಂದ ಹಲೋ, ಇಲ್ಲಿರೋ ಕಡೆ ಹೊಡಿಬೇಕು. ಬೇರೆ ಗೇಮ್ ಆಡ್ಸೋಣ, ಮಕ್ಕಳು ಆಡ್ತೀನಿ.
ಲಾಸ್ಟ್ ಮಂತ್ ಗೈಸ್ ಫುಲ್ ಜಾಮ್ ಆಗಿಬಿಟ್ಟಿದೆ ಮಾಲ್ ಆಫ್ ಮೈಸೂರು ಮುಂದೆಗಡೆ. ಅಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ರೈಟ್ ಸೈಡಲ್ಲಿ. ಸೊ ಆ ರೋಡ್ ಫುಲ್ ಜಾಮ್ ಆಗಿದೆ, ಯಾರು ಯಾವ ಕಡೆನೂ ಹೋಗೋಕ್ಕಾಗ್ತಿಲ್ಲ, ಆ ಥರ ಜಾಮ್ ಆಗಿದೆ. ಸಮಾಜ ಸೇವೆ ಮಾಡುವವರೇ ಬನ್ನಿ ಬನ್ನಿ. Save 10 minutes via Albert Victor Road. ಸೋಮವಾರ ಬನ್ನಿ, ಹೆಂಗ್ ನೋಡ್ಬೋದು ಗೊತ್ತು. ಗ್ರೂಪ್ ನೋಡ್ತೀನಿ ಫಸ್ಟು, ವಾಟ್ಸಪ್ ಗ್ರೂಪ್ ಆ ಪಾಪ ಏನಾಗ್ತಾರೆ. ಆಮೇಲೆ ಸೋಮವಾರ ಹೇಳಿದ್ದು 3 ದಿನ ಎಲ್ಲಪ್ಪ ಅವರು ಹಂಗೆ ಮಾಡಿರ. ಫೈನಲಿ ಪ್ಯಾಲೇಸ್ ರೋಡಿಗೆ ಬಂದ್ವಿ. ಅಂತೂ ಇಂತೂ ಕಷ್ಟಪಟ್ಟು 2.5 hours ಬರಕ್ಕಾಯ್ತು ಇಲ್ಲಿಗೆ. ವಾವ್, ಸೂಪರ್ ಆಗಿದೆ ಲೈಟಿಂಗ್ ಸೀನ್ಸ್ ಅಲ್ಲಿ. ಎಕ್ಸಿಬಿಷನ್ ಇಂದ ನಾವು ಪ್ಯಾಲೇಸ್ ಬರೋಕ್ಕೆ 2.5 hours ಆಯ್ತು. ಅದನ್ನು ಬೈಕಲ್ಲಿ ಬಂದಿದ್ದಕ್ಕೆ. ಕಾರಲ್ಲಿ ಬಂದಿದ್ರೆ ಗ್ಯಾರಂಟಿ ಬರ್ತಾ ಇರಲಿಲ್ಲ ಇವತ್ತು ನಾವು. ಕೊನೆಗೂ ಮಿಸ್ ಆಯ್ತು. ಒಂಚೂರಿ ನೋಡಿ. ಲೈಟಿಂಗ್ ಎಲ್ಲ ಆಫ್ ಆದ್ಮೇಲೆ ಮನೆಗೆ ಹೋಗ್ತಿದೀವಿ. ಲೈಟಿಂಗ್ ಆನ್ ಆದಾಗ ಬಂದಿತ್ತು. ಹೇಳು ಎಲ್ಲ ಸುತ್ತ ಆಫ್ ಮಾಡ್ಕೊಂಡ್ಬರಕ್ ಹೋಗಿದ್ದು ಅಂತ. ಇಡೀ ಮೈಸೂರು ನಿಂಗ್ ನೋಡಿರ್ಲಿಲ್ಲ ನಾವ್ ಅನ್ಸುತ್ತೆ. 2 ಗಂಟೆ ರಾತ್ರಿಲಿ
ಪಪ್ಪ ಈ ಕಡೆ ತೋರ್ಸು ಪಪ್ಪ ಭೂಮಿಕಾ ಇನ್ನೊಂದು ಚಪ್ಪಲಿ ಕಳ್ಕೊಂಡಿದ್ದಾಳೆ ಮೀನಾಕ್ಷಿಪುರ. ಕಳ್ಕೊಂಡಿಲ್ಲ, ಕೈತನ ಮಾಡಿದ್ದಾರೆ. ಎಲ್ಲಿದೆ ಅಂತ ಹುಡ್ಕು ಹೋಗ್ಲಿ. ಅವರೇ ಎಲ್ಲ ಇಟ್ಟಿರ್ತಾರೆ, ಕೊಟ್ರ ಅದೇ ಎಲ್ಲ ಇಟ್ಟಾರ ನೋಡು. ನೋಡು ಎಲ್ಲೈತೆ. ನೋಡು ಎಷ್ಟು ಚೆನ್ನಾಗಿ ನೇತಾಕಿದೀವಿ. ನನ್ನ ಕ್ರಾಕ್ಸ್, ಹೊಸ ಕ್ರಾಕ್ಸ್. ಏ ಹಾಕೊಳೆ, ಕಾಲ್ ಇದೆಲ್ಲ ಇದೆ, ಹಾಕೊಂಬಿಡು ಬೂಮ. ಹಾಕೊಳೆ, ತೊಳ್ಕೊಬೋದು, ಕಾಲ್ ಚುಚ್ಕೊಳುತ್ತೆ. ಮಂಡೆಯಿಂದ ಮಿಸ್ಸು ಮಾಡಿಸ್ತಾರೆ, ಕರಿಮಣಿ ಮಾಲೀಕನ್ ಮಾಡಿಸ್ತಾರೆ ಮಿಸ್ಸು ಮಂಡೆಯಿಂದ. ಇಲ್ಲಿ ಡಾಗಿಗೆ ಸ್ನಾನ ಮಾಡಿಸಿದ್ದಾರೆ. ಫೋಟೋ ತೆಗೆದ್ಬಿಟ್ಟು ನೋಡಿ. ಇದೆಲ್ಲ ವಾಪಸ್ ನಾನೊಂದು ಹೊಸ ಇಯರಿಂಗ್ ನೋಡಿ ಹೆಂಗಿದೆ ಅಂತ ಹೇಳ್ತಾ ಇದ್ದೀವಿ ನಾವು. ಬಿಚ್ಚು ಬಿಚ್ಚು ಅಂತ ಬಿಚ್ತಾನೆ ಇಲ್ಲ. ಹೆಂಗ್ ಕಾಣಿಸ್ತಾ ಇದೆ ಗೊತ್ತದ? ಅದು ಫಂಕಿ ತರ ಇಲ್ಲ, ಅದು ಮಂಕಿ ತರ ಇದೆ ಅಲ್ಲ ವಿರಾಟ್? ಹೆಂಗಿದೆ ಮಮ್ಮ? ಕಾವ್ಯ ಹೆಂಗಿತ್ತು 3 days? ಭೂಮಿಕಾ ಸ್ಟೈಲ್ಲೆಸ್ ಎಂಜಾಯ್ಮೆಂಟ್. 3 days ಫುಲ್ ಎಂಜಾಯ್ ಮಾಡಿದ್ವಿ. ಇವತ್ತು 4th day, ಸ್ವಲ್ಪ ರೆಸ್ಟ್ ಮಾಡ್ಬೇಕು ಇವತ್ತು, ಯಾಕೆಂದ್ರೆ ಮತ್ತೆ ನಾಳೆಯಿಂದ ಕೆಲಸ, ಸ್ಕೂಲು, ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವತ್ತು ಏನಿಲ್ಲ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಹೋಗಿ ಚೆನ್ನಾಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡಿ ಮಧ್ಯಾಹ್ನ 3 ಗಂಟೆ ಹಂಗೆ ಬ್ಯಾಂಗ್ಳೂರ್ ಕಡೆ ಹೊರಡ್ತೀವಿ. ಸೊ ಗೊತ್ತಿಲ್ಲ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ, ಅದಕ್ಕೆ ಜಸ್ಟ್ ಊಟ ಮುಗಿದ ತಕ್ಷಣ ಹೊರಡ್ಬಿಡ್ತೀವಿ. ಮೈಸೂರು ಅಂತೂ ಈ ಸತಿ ದಸರಾ ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದೀವಿ. ಬಾಕಿ ಮಾತೇನು ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲ ಬಂದೇನು ನೀವನ್ನ ಮೇಲೆ ಬಾಕಿ ಮಾತೇನು. ಬೇರೆ ಹೇಳ, ಬೇಗ ಬೇರೆ. मिला रिजॉर्ट और कई विकल्पों का बिना किसी टिप के बुक करें। ನಮ್ಮ ಕ್ಷೇತ್ರ
ನೀರ್ ಹಾಕ್ಸ್ಮ ಬಾ. ಮೇಲೆ ರಕ್ಕಿ ಇದೆ ಇನ್ನೊಂದು ಪಕ್ಕ ಜೋಡಿಸು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.